the Bangalore-based selling website Flipkart. ಬೆಂಗಳೂರು ವೆಬ್ಸೈಟ್ ನಲ್ಲಿ ಚೈನೀಸ್ ಅವರ ಮೊಬೈಲ್ ಅವರು ಏನು ಮಾಡಿದ್ರು ಅಡ್ವರ್ಟೈಸ್ ಅನ್ನು ಅವರು ಹಾಕಿದ್ರು. And this particular phone, when it went for sale, 15,000 pieces, sold in 40 minutes. 40 ನಿಮಿಷಗಳಲ್ಲಿ 14,000 ಪೀಸ್ಗಳು ಸೇಲ್ ಆಗಿದೆ. And then again it was put up on sale a few days later, another 15,000 or I don't know how many thousand. Everything went up in a few seconds. ಎಲ್ಲವೂ ಸಣ್ಣ ಕೆಲವು ನಿಮಿಷಗಳಲ್ಲಿ ಎಷ್ಟೋ ಸಾವಿರಗಟ್ಟಲೆ ಫೋನ್ಗಳು ಖರೀದಿಯಾಗಿವೆ. We are living in among the generation that wants things fast. ನಾವಿರುವಂತ ಯಾವ ರೀತಿಯಾದ ಕಾಲವಂದ್ರೆ ಎಲ್ಲವೂ ವೇಗವಾಗಿ ನಡೆಯಬೇಕೆಂಬ ಯೋಚಿಸುವಂತ ಸ್ಥಿತಿಯಲ್ಲಿದೆ. Be it gadgets or be it anything else, this generation wants things fast. ಗ್ಯಾಜೆಟ್ಸ್ ಆಗಲಿ ಏನೇ ಕಾರ್ಯಕ್ಕೆ ಬೇಕಾದರೂ ಈಗಿರುವಂತ ಸಂತತಿ ಪೀಳಿಗೆಯವರು ಅಧಿಕ ವೇಗವಾಗಿ ಬೇಕೆಂದು ಬಯಸುತ್ತಾರೆ. Anybody think that they need is the latest smartphone and they will not waste a few seconds to buy that smartphone. ಅವರ ಸ್ಮಾರ್ಟ್ ಫೋನ್ ಕುರಿತಾಗಿ ಅವರು ಅಧಿಕವಾದ ಸಮಯವನ್ನು ಕಳೆಯದೆ ಬರುವಂತ ಸಮಯದಲ್ಲಿ ವೇಗವಾಗಿ ಪಡೆದುಕೊಳ್ಳಬೇಕೆಂದು ಯೋಚಿಸುತ್ತಾರೆ. That is about them. ಅದು ಅವರ ಕುರಿತಾಗಿ. But what about us? ಆದರೆ ನಮ್ಮ ಕುರಿತಾದ ಯೋಚನೆ We know more than the smartphone, they need Jesus. ಅವರಿಗೆ ಚೆನ್ನಾಗಿ ಒಂದು ಸ್ಮಾರ್ಟ್ ಫೋನ್ ಗಿಂತಲೂ ಶ್ರೇಷ್ಠ ಅಧಿಕವಾಗಿ ಯೇಸು ಅವರಿಗೆ ಬೇಕಾಗಿದೆ. So with the same speed they buy the smartphone, we youth workers must give the gospel to them in that same speed, with that same acceleration. ಎಷ್ಟು ವೇಗವಾಗಿ ಸ್ಮಾರ್ಟ್ ಫೋನ್ ಖರೀದಿ ಮಾಡಬೇಕೆಂದು ಅವರು ಬಯಸುತ್ತಾರೋ ಅದೇ ವೇಗವಾಗಿ ನಾವು ಯೇಸುವನ್ನು ಅವರಿಗೆ ತಲುಪಿಸಬೇಕಾಗಿದೆ. That's what the Bible teaches us. ಅದರಲ್ಲಿ ನಮಗೆ ದೇವರ ವಾಕ್ಯವು ಸಹ ಕಲಿಸುತ್ತದೆ. That is what I understand from the Bible. ದೇವರ ವಾಕ್ಯ Jude chapter verse 23. Jude verse 23. ಯೂದ 23ನೇ ವಾಕ್ಯದಲ್ಲಿ ಅದನ್ನೇ ದೇವರ ವಾಕ್ಯವನ್ನು ಕಲಿಯುತ್ತೇವೆ. The word of God says, ದೇವರ ವಾಕ್ಯ ಹೇಳುತ್ತದೆ, save others by snatching them from the fire. ಎಲ್ಲರನ್ನೂ ಬೆಂಕಿಯ ಅವಿಗೆಯಿಂದ ನೀವು ಕಾಪಾಡಿರಿ. The world is on a rat race to the fire. ಎಲ್ಲರೂ ಸಹ ಅವರು ಬೆಂಕಿಗೆ ನೇರವಾಗಿ ಓಡುತ್ತಿದ್ದಾರೆ. Young people, old people, everybody, great and small, in that broad road of destruction, they are running towards the fire. ಅಗ್ನಿವಾದ ಮಾರ್ಗದಲ್ಲಿ ದೊಡ್ಡವರು ಚಿಕ್ಕವರೆಲ್ಲ ಎಲ್ಲರೂ ಸಹ ನಾಶವಾದ ಬೆಂಕಿಗೆ ನೇರವಾಗಿ ಓಡುತ್ತಿದ್ದಾರೆ. And my Bible says in Jude verse 23, ನನ್ನ ಸತ್ಯದಲ್ಲಿ ಯೂದ 23ನೇ ವಾಕ್ಯದಲ್ಲಿ we ನೋಡುತ್ತೇವೆ, must snatch them from the fire. ಅವರನ್ನ ಬೆಂಕಿಯಿಂದ ನಾವು ತಪ್ಪಿಸಬೇಕಾಗಿದೆ. The word snatch has speed about it. ಅವರನ್ನ ತಪ್ಪಿಸು ಎಂಬುದರಲ್ಲಿ ಅದರ ವೇಗದ ಕಾರ್ಯವನ್ನು ಹೇಳಲ್ಪಟ್ಟಿದೆ. It doesn't symbolize image of a marathon doesn't come to me. The image of 100 meters dash comes to me. ಅಲ್ಲಿ ಮ್ಯಾರಥಾನ್ ಓಟದ ಚಿತ್ರಣ ಬರುತ್ತಾ ಇಲ್ಲ, 100 ಮೀಟರ್ ಓಟದ ಚಿತ್ರಣ ಬರುತ್ತದೆ. So run to them and rescue them. ಅವರ ಬಳಿಯಲ್ಲಿ ವೇಗವಾಗಿ ಓಡಿ ಅವರನ್ನು ಕಾಪಾಡಬೇಕಾಗಿದೆ. So that is the acceleration we must do. We must have when we do youth ministry. ಯವನಸ್ಥ ಕೂಟ ನಡೆಸುವಲ್ಲಿ ಅಷ್ಟು ವೇಗವಾಗಿ ಅವರಲ್ಲಿರಬೇಕು. Don't drag your feet when you do youth ministry. ಯವನಸ್ಥ ಕೂಟವನ್ನು ಮಾಡುವಾಗ ನಿಮ್ಮ ಕಾಲನ್ನು ಇರಿಸಿ ಎಳೆದುಕೊಂಡು ಹೋಗಬೇಕಾಗಿದೆ. Run to do youth ministry. ಯವನಸ್ಥ ಕೂಟವನ್ನು ಮಾಡಲಿಕ್ಕೆ ವೇಗವಾಗಿ ಓಡುವರಾಗಿದೆ. Next 20, 30, 35 minutes I'm going to tell you why we must accelerate our ministry youth to you. ಯಾಕೆ ಯವನಸ್ಥರಿಗೆ ಇರುವಂತ ಆ ಕೂಟದಲ್ಲಿ ನಮ್ಮ ವೇಗವನ್ನು ಅಧಿಕಪಡಿಸಬೇಕೆಂಬುದನ್ನು ನಿಮಗೆ A ತಿಳಿಸುತ್ತೇನೆ. young man without Jesus is in the danger of going to eternal hell. ಯಾಕಂದ್ರೆ ಯೇಸು ಇಲ್ಲದಿರುವಂತ ಯವನಸ್ಥರ ಜೀವನದಲ್ಲಿ ನಿತ್ಯ ನರಕಕ್ಕೆ ಹೋಗುವವರಾಗಿದ್ದಾರೆ. Why? ಯಾಕೆ? Jesus is the way. ಯೇಸುವಿನ ಮಾರ್ಗ. The Bible says ಈ ದೇವರ ವಾಕ್ಯ in ಹೇಳುತ್ತದೆ, Acts chapter 4 verse 12, ಅಪೊಸ್ತಲರ ಕೃತ್ಯ 4:12ರಲ್ಲಿ salvation is found in nowhere ಪರಲೋಕದ ರಕ್ಷಣೆ ನಾಳೆಯೂ ಸಿಗುವುದಿಲ್ಲ, but only in the name of Jesus. ಆ ಹೆಸರಿನಿಂದಲೇ ಹೊರತು. Jesus himself said in John 14:6. John 14:6. ಯೋಹಾನ 14:6 ಯೇಸು ತಾನೇ ಸ್ವತಃ ಹೇಳುತ್ತಾರೆ, I am the way, the truth, and the life. ನಾನೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದೇನೆ. And the only way people will hear of Jesus, ಯೇಸುವಿನ ಕುರಿತಾಗಿ ಕೇಳಲ್ಪಡುವಂತ ಒಂದೇ ಮಾರ್ಗವೆಂದರೆ that method is specified in John chapter 17 verse 20. ಅದು ಸರಿಯಾಗಿ ಯೋಹಾನ 17:20 ವಾಕ್ಯ ನೋಡುತ್ತೇವೆ. It says, believe
the word of God, and that way the gospel will spread. ವಿಶ್ವಾಸಿಗಳು ದೇವರ ವಾಕ್ಯವನ್ನು ಸಾರುತ್ತಾರೆ, ಅದರ ಮುಖಾಂತರವಾಗಿ ಸುವಾರ್ತೆ ಹಬ್ಬುತ್ತದೆ. That is God's primary way of getting the gospel. Believers sharing the word of God. ದೇವರ ಆರ್ಥಿಕವಾದಂತಹ ಒಂದು ಯೋಚನೆ ವಿಶ್ವಾಸಿಗಳು ಸತ್ಯವನ್ನು ಸಾರುವಂತದ್ದು. Even when he was in hell, the rich man who went to hell told Abraham, please send missionaries, please send someone, please send a believer to my other brothers so that they can hear of Jesus and they don't have to come to this place called hell. ಆದರೆ ಶ್ರೀಮಂತ ನರಕದಲ್ಲಿ ಅಬ್ರಹಾಮನವರು ಹೇಳ್ತಾರೆ, ಬಿಟ್ಟಿರುವಂತಹ ಸಹೋದರರಿಗೆ ಮಿಸ್ರರಿಗೆ ಕಳಿಸಿ, ಯಾಕಂದ್ರೆ ಅವರು ಸಹ ಇಲ್ಲಿಗೆ ಬರಬಾರದು. Paul says in Romans chapter 10 verse 14, without someone preaching, how can anyone hear the gospel? ಪೌಲನಿಂದ ರೋಮ 10:14 ವಾಕ್ಯದಲ್ಲಿ ಸಾರಲ್ಪಡುವವರು ಕಳಿಸಲ್ಪಡದೆ ಯಾವುದೇ ಸಾರಲ್ಪಡುತ್ತದೆ. So which means God's primary way of getting the gospel, and that is the only thing that can save a person from going to hell, is through you, believer. ಪ್ರಾಥಮಿಕವಾದ ಹಂತವೆಂದರೆ ನಾವು ಸುವಾರ್ತೆಯನ್ನು ಸಾರಿ ಆತ್ಮ ರಕ್ಷಿಸುವ ಮುಖಾಂತರ. Now, why do many people not share the gospel? ಯಾಕೆ ಅನೇಕರು ಸುವಾರ್ತೆಯನ್ನು ಸಾರುವುದಿಲ್ಲ? They think even if I share the gospel, this person will not believe in Jesus. ನಾನು ಸುವಾರ್ತೆ ಸಾರನ ಮನುಷ್ಯರು ಯೇಸು ನಂಬುವುದಿಲ್ಲ. That's why you are not sharing the gospel with your friend in the classroom. ಅದಕ್ಕಾಗಿ ನಿಮ್ಮ ಕ್ಲಾಸ್ನಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಸುವಾರ್ತೆ ಸಾರುವುದಿಲ್ಲ. That's why maybe you are not sharing the gospel with a person in the neighborhood. ಅದಕ್ಕಾಗಿ ನಿಮ್ಮ ಪಕ್ಕದಲ್ಲಿರುವಂತಹ ನಿಮ್ಮ ನೆರೆಯವರ ಬಳಿಯೂ ಸಾರುವುದಿಲ್ಲ. But the Bible in Ezekiel chapter 33, ಎಸೆಕಿಯೇಲ್ 33ನೇ ಅಧ್ಯಾಯದಲ್ಲಿ the Bible teaches ದೇವರ ವಾಕ್ಯ ಹೇಳಿರುತ್ತದೆ, our job, our interest should not primarily be in the conversion of the person who doesn't know Jesus or doesn't know Yahweh. ಯಾವ ಯೆಹೋವನ ಕುರಿತ ತಿಳಿಯದೆ ಇರುವಂತಹ ಮನಸ್ಸನ್ನು ಮಾನಸಾಂತರದ ಮೇಲೆ ಅಲ್ಲ. Our job is to share. ನಮ್ಮ ಕೆಲಸ ಸಾರಬೇಕಾದದ್ದು. We must tell that godless person about the living God, then blood guilt will not be upon our head. ದೈವಿಕತೆ ಇಲ್ಲದಿರುವಂತಹ ಮನಸ್ಸರ ಮನೆಯಲ್ಲಿ ದೇವರ ಬಗ್ಗೆ ಹೇಳಬೇಕಾಗಿದೆ. If we don't share, ನಾವು ಸಾರದಿದ್ದರೆ on the day of judgment, ನ್ಯಾಯ ತೀರ್ಪಿನ ದಿವಸದಲ್ಲಿ God will ask us account ದೇವರು ನಮ್ಮನ್ನು ಲೆಕ್ಕ ಕೇಳುತ್ತಾರೆ. for the blood of those young people and old people and everybody who has gone to hell without having heard of Jesus, Yes. but we had a chance to tell them about Jesus. ಯೇಸುವಿನ ಕುರಿತಾಗಿ ಅವರಿಗೆ ಹೇಳಬೇಕಾದ ಅವಶ್ಯಕತೆ ಇರುವ ಸಮಯವನ್ನು ಹೇಳದಿರುವುದಾದರೆ ಅವರ ಲೆಕ್ಕವನ್ನು ದೇವರು ನಮ್ಮ ಬಳಿಯಲ್ಲಿ ಕೇಳುವಾಸರಾಗಿರುತ್ತಾರೆ. So we must tell the gospel to young people. ಆದ್ದರಿಂದ ಯವನಸ್ಥರಿಗೆ ಸುವಾರ್ತೆಯನ್ನು ನಾವು ಹೇಳಬೇಕು. There are many Bible stories, many Bible characters which inspires us to go to the last young man and tell him about Jesus. ಕಡೆಯ ಯವನಸ್ಥರಿಗೆ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಅನೇಕ ಕಥೆಗಳು ನಮಗೆ ಪ್ರೇರೇಪಿಸುವುದಾಗಿದೆ. I will talk about the first bunch of characters. ಅದರ ಮೊದಲನೇ ಕ್ಯಾರೆಕ್ಟರ್ ಹೇಳುತ್ತೆ, 4 lepers. 4 ಕುಷ್ಠರೋಗಿಗಳು. 4 lepers in the book of Kings. ಅರಸುಗಳ ಪುಸ್ತಕದಲ್ಲಿ 4 ಕುಷ್ಠರೋಗಿಗಳು. Turn your Bibles to 2 Kings chapter 6. 2 ಅರಸುಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ We ತಿರುಗಿಸಿಕೊಳ್ಳಿ. read about 4 lepers there. 4 ಕುಷ್ಠರೋಗಿಗಳ ಬಗ್ಗೆ ನೋಡುತ್ತೇವೆ. From that story comes inspiration for me to run to the last young man in Goa, in Karnataka, and tell them about Jesus. ವಾಕ್ಯದ ಮುಖಾಂತರವಾಗಿ ಕರ್ನಾಟಕ ಮತ್ತು ಗೋವಾದಲ್ಲಿರುವ ಕಡೆಯ ಯವನಸ್ಥರು ಯೇಸುವನ್ನು ಹೇಳಬೇಕೆಂಬ ಪ್ರೇರಣೆ ಉಂಟಾಗುತ್ತದೆ. There's a great famine in Samaria. ಸಮಾರ್ಯದಲ್ಲಿ ದೊಡ್ಡ ಬರಗಾಲ ಉಂಟಾಗಿದೆ. ಯಾಕೆ? Samaria is surrounded by a great army, the Syrian army. ಸಿರಿಯಾದ ರಾಜ್ಯದಲ್ಲಿ ಅವರು ಆವರಿಸಲ್ಪಟ್ಟಿದ್ದಾರೆ. Don't get confused. Samaria, ಸಮಾರ್ಯ God's people. ದೇವರ ಮಕ್ಕಳು, Syria, ಸಿರಿಯಾ enemies. ವಿರೋಧಿಗಳು. Samaria is a city like Bangalore. ಸಮಾರ್ಯ ಬೆಂಗಳೂರಿನ ರೀತಿಯಲ್ಲಿ ಪಟ್ಟಣ. And around Samaria is Syria. ಸಮಾರ್ಯದ ಸುತ್ತಲೂ ಸಿರಿಯಾ ಇದೆ. No escape routes, no goods coming out, no goods coming in. So there is a famine in Samaria. ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಹೊರಗಿನಿಂದ ಯಾವ ಆಮಂತ್ರಣವಾಗುತ್ತಿಲ್ಲ, ಹೊರಗೆ ಹೋಗಕ್ಕೆ ಸಾಧ್ಯ. So what should happen? ಅಲ್ಲಿ ಏನು ನಡೆಯಬೇಕು? Things inside have to supply the needs of everybody. ಅಲ್ಲಿರುವಂತಹ ಅರಸರು ಹೊರಗಿರುವಂತಹ ಎಲ್ಲಾ ಜನರ ಅಗತ್ಯಗಳನ್ನು
Samaria. ಯಾಕಂದ್ರೆ ಇರುವಂತ ವಸ್ತುವಿನ ಖಾಲಿಯಾದ ಜಾಗ ಆಚೆಯ ಯಾವುದೇ ಕಾರ್ಯ ಒಳಗೆ ಬರುತ್ತಾ ಇಲ್ಲ. So verse 25, 2 Kings 6:25, the Bible says, donkey's head sold for 80 shekels of silver. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಅಲ್ಲಿ ಕತ್ತಿಯ ತಲೆ 80 ರೂಪಾಯಿಗಳಿಗೆ ಮಾರಲ್ಪಟ್ಟಿತು. That is about 0.9 kg of silver, almost 1 kg of silver. 1 ಕೆಜಿ ಸಿಲ್ವರ್ ಅಷ್ಟು ಬೆಲೆ ಅದು. And a cup of cow's dung. What is the use of a cow's dung? Cow's dung, we know we can make some hot water during winter. But what is the use of cow's dung? I don't know whether it is medicine. ಪಾರಿವಾಳದ ಮಲ ಯಾಕೆ? What is the use of a cup of cow's dung? A cup of cow's dung was 5 shekels or 57 grams of silver. 50 ಗ್ರಾಮಸ್ ಸಿಲ್ವರ್ ಅಷ್ಟು ಬೆಲೆ ಅದು. Now, when there was a time when I was in a particular airport and in the early years of my marriage, I wanted to give something to my wife, and I wanted to afford it. I could spend only a little money, so I spent about 800 rupees to get her a small silver ring. ಆರ ಪತ್ನಿಗೆ ಆರದ ಮದುವೆ ಅದು ಸುರುಳಿ ಕಡಿಮೆ ಆದದ್ರಿಂದ 8 ರೂಪಾಯಿ ಸ್ಮಾಲ್ ಸಿಲ್ವರ್ ರಿಂಗ್ ಅಂತ ಹೇಳ್ಕೊಂಡು This 2002 or 2003. 2002-2003 ರಲ್ಲಿ All silver ring, 800 rupees, 2002. 2002 ರಲ್ಲಿ ಸ್ಮಾಲ್ ಚಿಕ್ಕ ಒಂದು ಸಿಲ್ವರ್ ರಿಂಗ್ 800 ರೂಪಾಯಿ. Those days they paid 1 kg of silver for 1 donkey's head. I don't know. Mutton and head. God said at least some curry we can make. Some sambar, some different mutton dish we can make. But what do they do with the donkey's head? I don't know. But that cost 1 kg of silver. ನೋಡಿ ಏನು ಮಾತನಾಡುತ್ತದೆ, ಕತ್ತಿಯ ತಲೆಗೆ 1 ಕೆಜಿ ಸಿಲ್ವರ್ ಬೆಲೆ ಉಂಟಾಯಿತು. A cup of cow's dung costs 57 grams of silver. More than that's a lot. 57 grams of silver. ಪಾರಿವಾಳದ ಮರಕ್ಕೆ ನೋಡುತ್ತೇವೆ 57 ಗ್ರಾಮಸ್ ಸಿಲ್ವರ್ ಕೊಡಬೇಕಾಯಿತು. If you read 2 Kings chapter 6 in the Eugene Peterson version, he writes the prices rise astronomically. ಆದರೆ ನೋಡುತ್ತೇವೆ ದೇವರ ವಾಕ್ಯದ ನಂತರವಾಗಿ ನೋಡುತ್ತೇವೆ ಆ ಬೆಲೆಯು ಎಣಿಸಲು ಸಾಧ್ಯವಾದಷ್ಟು ಮೇಲೆಗೆ ಏರಿತು. And 2 women are fighting. ಅಲ್ಲಿ 2 ಸ್ತ್ರೀಯರು ಜಗಳವಾಡುತ್ತಿದ್ದಾರೆ. Today you will eat your son. ಇಂದು ನಿನ್ನ ಮಗನನ್ನು ತಿನ್ನೋಣ. Tomorrow then my son we will eat. Today your son, tomorrow. Today menu is your son and tomorrow my son. ಇಂದಿನ ಊಟದ ಕಾರ್ಯ ನಿನ್ನ ಮಗ, ನಾಳೆ ನನ್ನ ಮಗನ ತಿನ್ನೋಣ. My son was boiled and eaten yesterday. ನನ್ನ ಮಗನು ನೆನ್ನೆ ದಿವಸದಲ್ಲಿ ಕುದಿಸಲ್ಪಟ್ಟು ತಿಂದಾಯಿತು. Today you are supposed to give your son so that he can make not chicken biryani but children biryani. ಇವತ್ತು ನಿನ್ನ ಮಗನನ್ನ ಕೊಡಬೇಕು, ಯಾಕಂದ್ರೆ ಚಿಕನ್ ಬಿರಿಯಾನಿ ಅಲ್ಲ, ಮಕ್ಕಳ ಬಿರಿಯಾನಿ ಮಾಡಬೇಕು. But you are not giving. ಆದ್ರೆ ನೀನು ಕೊಡ್ತಾ ಇಲ್ಲ. 2 ladies are fighting. ಇಬ್ಬರು ಹೆಂಗಸರು ಜಗಳವಾಡ್ತಿದ್ದಾರೆ. Creative reason to fight. Creative reason. ಒಂದು ದೊಡ್ಡ ವಿಷಯ ಜಗಳ ಆಗುತ್ತೆ. They can fight without reason as well, and men can also fight. But this is a very very creative reason to fight. ಇದು ಒಂದು ದೊಡ್ಡ ಉನ್ನತವಾದಂತ ವಿಷಯ, ಅವರು ಜಗಳವಾಡ್ತಾರೆ. And the king heard these words and tore his clothes. ಆ ಅರಸನನ್ನ ಕೇಳಿ ವಸ್ತುವನ್ನು ಅರಿತುಕೊಳ್ಳುತ್ತಾರೆ. Sometimes husbands want to tear their clothes when daughter-in-law wants to fight. ಸೊಸೆ ಮತ್ತು ಅತ್ತೆ ಜಗಳವಾಡುವಾಗ ಅಲ್ಲಿರುವಂತ ಗಂಡ ಬಟ್ಟೆ 2 ಹಾಕಿಕೊಳ್ಳುತ್ತಾರೆ. women are fighting. King tore his clothes. ಇಬ್ಬರು ಸ್ತ್ರೀಯರು ಜಗಳವಾಡುತ್ತಾರೆ, ಅರಸನು ತನ್ನ ಬಟ್ಟೆಯನ್ನು ಹರಿದುಕೊಂಡರು. Now this is a situation of normal people. ಇದು ಸಾಧಾರಣವಾದ ಜನರ ವಿಷಯ. What would be the situation of lepers? ಕುಷ್ಠರೋಗಿಗಳ ವಿಷಯ ಏನಾಗಿರುತ್ತದೆ? In 2 Kings chapter 7 verse 3 onwards. 2 ಅರಸರು 7ನೇ ಅಧ್ಯಾಯದ 3ನೇ ವಾಕ್ಯದ ಮೇಲೆ 4 lepers vanished from the society. 4 ಕುಷ್ಠರೋಗಿಗಳು ತಮ್ಮ ಊರಿನ ಆಚೆ ಕಳೆದುಕೊಂಡಿದ್ದಾರೆ. Like an Ebola disease. ಎಬೋಲಾ ರೋಗದ ರೀತಿಯಲ್ಲಿ ಅವರಿಗೆ WhatsApp is saying somebody with Ebola entered Karnataka. ಏನೋ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ ಎಬೋಲಾ ಕರ್ನಾಟಕವನ್ನು ತಲುಪಿದೆ. Enter any place in the world, I will go to that place and preach the gospel of Jesus. ಅದು ಯಾವುದೇ ಊರು ಹೋದ್ರೂ ಪರವಾಗಿಲ್ಲ, ಸ್ಥಳಕ್ಕೆ ಹೋಗಿ ದೇವರ ನಾಮವನ್ನು ಸಾರುತ್ತೆ. These things should not stop us from going anywhere and preaching the gospel. ದೇವರ ವಾಕ್ಯದಿಂದ ಕಾರ್ಯ ಎಲ್ಲೋ ಹೋಗಿರೋ ಸ್ವಾರ್ಥ ಸಾರುವುದನ್ನು ತಡ ಮಾಡಬಾರದು. And because of this dreaded disease which spreads, it was kept outside the society, and as a result, during the days of famine, they had no access to food. ಅವರಿಂದ ರೋಗವಿಲ್ಲದ ತಮ್ಮ ಸಮಾಜದಿಂದ ಅವರೇ ಹಟ್ಟಲ್ಪಟ್ಟವರಾಗಿ ಬರಗಾಲದಲ್ಲಿ ಅವರಿಗೆ ಆಹಾರ ಇರಲಿಲ್ಲ. All of them came to a meeting. ಈಗ 4 ಜನರು ಒಂದಾಗಿ ಸೇರಲು
ಅವರು ಈ ರೀತಿ ತೀರ್ಮಾನ ಮಾಡ್ತಾರೆ, ಯಾಕೆ ನಾವು ಪಟ್ಟಣದ ಹೊರಗೆ ಸಾಯುತ್ತರ Let's go to the city. ನಾವು ಪಟ್ಟಣದ ಒಳಗೆ ಹೋಗೋಣ. And if you go to the city, there also you will die. ಹೇಗೋ ನಾವು ಪಟ್ಟಣಕ್ಕೆ ಹೋದ್ರು ಅಲ್ಲೂ ಸಾಯಲೇಬೇಕು. Outside the city you will die. Inside the city also you will die. ಪಟ್ಟಣಕ್ಕೆ ಹೊರಗಿದ್ರು ಸಾಯ್ತೇವೆ, ಒಳಗಿದ್ರು ಸಾಯ್ತೇವೆ. Because food is not there or here. ಯಾಕಂದ್ರೆ ಆಹಾರವು ಆಚೆಯೂ ಸಹ ಇಲ್ಲ, ಒಳಗೂ ಸಹ ಇಲ್ಲ. So we will do something. ಇದಕ್ಕಾಗಿ ನಾವು ಏನಾದರೂ We will ಮಾಡೋಣ. go to the camp of the Syrians. ಸಿರಿಯ ಪಟ್ಟಣದವರ ಗುಣದ ಬಳಿ ಹೋಗಿ. Syrians who? ಸಿರಿಯರು ಯಾರು? Enemies surrounding Israel. ಏನೋ ಅಲ್ಲಿ ಬರೀ ಇಸ್ರಾಯೇಲ್ ಸುತ್ತಲಿರುವಂತಹ ವೈರಿಗಳು. So they went there in the evening. ಅಲ್ಲಿ ಅವರು ಸಾಯಂಕಾಲದಲ್ಲಿ ಹೋಗುತ್ತಾರೆ. Quietly, when it was dark. ಕತ್ತಲೆ ಇರುವಾಗ So they are wanting to steal food from the enemies. ಅವರು ವೈರಿಗಳಿಂದ ತಮ್ಮ ಆಹಾರವನ್ನು ಕದ್ದುಕೊಳ್ಳಲಿಕ್ಕೆ What ಹೋಗುತ್ತಾರೆ. did they see? ಅವ್ರು ಏನ್ ಮಾಡ್ತಾರೆ? ನೋಡ್ತಾರೆ, Empty army camp. ಅಲ್ಲಿ ಇರುವಂತೆಲ್ಲ ಕೂಡಾರಿಗಳು ಬರಿದಾಗಿ ಯಾರೂ ಇಲ್ಲ. God caused them to hear the sound of a great army. ಒಂದು ದೊಡ್ಡ ಯುದ್ಧ ಆ ಸೂರ್ಯನ ಶಬ್ದವನ್ನು ಕೇಳುವುದಕ್ಕೆ ದೇವರು ಮಾಡಿದರು. You might be a volume mixer, volume in your church. Volume, you know how to mix volume in your church. ನಿಮ್ಮ ಸಭೆಯಲ್ಲಿ ವಾಲ್ಯೂಮ್ ಅನ್ನು ಮಿಕ್ಸ್ ಮಾಡೋದು ಯಾವ ರೀತಿ ಗೊತ್ತಾ? I talk about the greatest volume mixer of all time. ಎಲ್ಲ ಕಾಲದಲ್ಲಿ ಮುಖ್ಯವಾದ ಶ್ರೇಷ್ಠವಾದ ಮಿಕ್ಸರ್ ಬಗ್ಗೆ ಇರುತ್ತೆ. Jehovah, living God. ಅದು ಮಾತ್ರ ಯೆಹೋವನು Create sound effects which we can never create. ನಾವು ಸೃಷ್ಟಿಸಲು ಸಾಧ್ಯವಾದ ಸೌಂಡ್ ಎಫೆಕ್ಟ್ ಅನ್ನು ಆತನು ಸೃಷ್ಟಿಸಲು ಬಲ್ಲನು. He is the greatest sound engineer on planet Earth and beyond the universe. ಆತನೆಲ್ಲ ಭೂಮಿಯ ಮೇಲೆ ಆತನ ಶ್ರೇಷ್ಠವಾದ ಸೌಂಡ್ When there was no army, God made them hear the sound of an army. ಯಾವುದೇ ಯುದ್ಧ ವೀರರಲ್ಲದೆ ಇರುವಂತಹ ಸಮುದ್ರದ ದೊಡ್ಡ ಯುದ್ಧ ವೀರರ ಶಬ್ದವನ್ನ ಕೇಳುವಂತೆ ಮಾಡಿದರು. That's the power of our God. ಅದೇ ನಮ್ಮ ದೇವರ ಬಲವಾಗಿದೆ. What is not He will make it happen. ಯಾವುದು ಇಲ್ಲವೋ ಅದನ್ನು ಇರುವ ರೀತಿಯಲ್ಲಿ ಮಾತ್ರ. Zero, He will make it to a million. ಏನು ಶೂನ್ಯವಾಗಿದ್ದರೆ ಅನೇಕ ಕೋಟ್ಯಾಧಿಕ No army, no sound of an army there. ಯಾವುದೇ ರೀತಿಯಾದ ಯುದ್ಧ ಶೂರರ ಶಬ್ದವೇ ಇಲ್ಲ. Only sound would be the growling in the stomach of the Israelites. ಇಸ್ರಾಯೇಲರ That sound we can hear. ಹೊಟ್ಟೆಯಲ್ಲಿ ಆಹಾರವಿಲ್ಲದೆ ಬರುವಂತಹ ಶಬ್ದ ಮಾತ್ರ ಬರುತ್ತಾ ಇದೆ. No sound of the army. ಅಲ್ಲಿ ಯಾವುದೇ ಯುದ್ಧ ಶೂರರ ಶಬ್ದ ಇಲ್ಲ. God made them hear that sound. ಅದು ದೇವರ ಶಬ್ದವನ್ನು ಕೇಳುವಂತೆ ಮಾಡಿದೆ. And they ran away. ಅವರು ಅಲ್ಲಿಂದ ಓಡಿ ಹೋಗ್ತಾರೆ. And the food they had, because they were going for a long military campaign, they were loaded with food. And that's what the lepers started eating. ಯಾಕಂದ್ರೆ ಅಸೂರ್ಯರು ಅಧಿಕವಾದ ಆಹಾರವನ್ನು ತಂದಿದ್ದು ಈಗ ಓಡಿ ಹೋಗ್ಬಿಟ್ಟು ಈಗ ಇದನ್ನ ಈ ಕುಷ್ಠರೋಗಿಗಳು ತಿನ್ನುತ್ತಿದ್ದಾರೆ. Then they said to one another. ಈಗ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾರೆ. 2 Kings chapter 7 and verse 9. 7ನೇ ಅಧ್ಯಾಯ 9ನೇ ವಾಕ್ಯ. We are not doing right. ನಾವು ಒಳ್ಳೆ ಸರಿಯಾದ ಕಾರ್ಯ This ಮಾಡುತ್ತಿಲ್ಲ. is the day of good news. ಇದು ಶುಭವಾರ್ತೆಯ ದಿವಸ. If we are silent and wait until tomorrow morning, like punishment will overtake us. ನಾವು ಇದನ್ನು ಪ್ರಕಟಿಸದೆ ಬೆಳಗಿನವರೆಗೂ ತಲೆ ಮಾಡಿದ ಶಿಕ್ಷೆಗೆ ಪಾತ್ರರಾದೆವು. Now therefore come and let us go tell the king's household. ಅದನ್ನು ಹೋಗಿ ಅರಮನೆಯವರಿಗೆ ಸಂಗತಿಯನ್ನು ತಿಳಿಸೋಣ. This is not right. ಇದು ಸರಿಯಲ್ಲ. We are eating and our stomach is aching and aching. ನಾವು ತಿನ್ನುತ್ತಾ ಇದ್ದೇವೆ, ಹೊಟ್ಟೆಯು ಸಹ ನೋವುತ್ತಾ ಇದೆ. There is nobody in this camp and we are stuffing and eating. Our stomach is becoming bigger and bigger. ಈ ಪಾಳೆಯದಲ್ಲಿ ಯಾರಿಲ್ಲ, ನಾವು ತಿನ್ನುತ್ತಲೇ ಇದೆ, ನಮ್ಮ ಹೊಟ್ಟೆ ಸಹ ದೊಡ್ಡದಾಗಿದೆ. Somebody got up. ಆ ಯಾರೊಬ್ಬರು ಮೇಲೆ ಎದ್ದರು. Then somebody got up. ಒಬ್ಬರು ಮೇಲೆ ಎದ್ದರು. I have an announcement here. Car TN 067722. Can you kindly move? Car TN 067722. Perhaps the car is parked in the wrong place. ದಯಮಾಡಿ Pastor, kindly move the car. 7722 TN 06. Thank you very much. Okay. And then somebody, one of them got up. Maybe he's not good because his stomach is so full. He gets up and says, "This is not right." ಒಬ್ಬ ಮನುಷ್ಯನ ಕುಷ್ಠರೋಗ ಇದ್ದಾಗ ಹೊಟ್ಟೆ ಪೂರ್ತಿ ತುಂಬಿದಾಗ ಅವನು ಹೇಳ್ತಾನೆ, ನಾವು ಮಾಡುತ್ತಿರುವ ವಿಷಯ ಇದು ಸರಿಯಲ್ಲ. Day of good news. ಇದು ಶುಭವಾರ್ತೆಯ ದಿವಸವಾಗಿದೆ. Let's go back to our country. ನಾವು ನಮ್ಮ ದೇಶಕ್ಕೆ ಹಿಂದಿರುಗಿ ಹೋಗಬೇಕಾಗಿದೆ. Let's meet our king. ನಮ್ಮ ಅರಸನನ್ನು ಭೇಟಿ We ಮಾಡಬೇಕಾಗಿದೆ. must tell him about the good news. ಶುಭವಾರ್ತೆ
ನಿಮಗೆ ಗೊತ್ತು ಇಲ್ಲಿ ಆಹಾರ ಸಿಗುತ್ತೆ. You know where to find food. ನಿಮಗೆ ಗೊತ್ತು ಇಲ್ಲಿ ಆಹಾರ ಸಿಗುತ್ತದೆ. You rub shoulders with the generation. You know that things, maybe if I go to KFC, if I go to McDonald's, if I go to Subway, and eat maybe some, that I find the clothes in life. ನೀವು ಯೋಚನೆ ಮಾಡಿ ಸಿಗೋ ಮ್ಯಾಕ್ಡಾನಲ್ಡ್ಸ್ ನಿಮ್ಮ ಜೀವನದ ಹಕ್ಕನ್ನು ನಾನು ಕಟ್ಟಿಕೊಳ್ಳಬಹುದು. You rub shoulders with the generation. No, that checks in the internet center or borrows money to buy a laptop and eats the food of pornography. ನೀವೆಂತ ಪೀಳಿಗೊಟ್ಟಿಗೆ ಹೋಗೋರು ಕೈ ಜೋಡಿಸಿ ಉಚಿತಾರೆ ಅಂದ್ರೆ ನಾವು ವೆಬ್ಸೈಟ್ ಹೋಗಿ ಫೋಟೋಗ್ರಫಿ ತೆಗೆದುಕೊಂಡು ತಿರುಗುತ್ತಿರುವಂತವ್ರು ಒಟ್ಟಿಗೆ And after they eating the food, ಅವರನ್ನು ತಿಂದ ನಂತರವಾಗಿ ಅವರು ಇನ್ನೂ ಹಸಿವಿದ್ದಾರೆ. you know where to find food. ನಿಮಗೆ ಚೆನ್ನಾಗಿ ಇಲ್ಲಿ ಆಹಾರವನ್ನು ಕಟ್ಟಿಕೊಳ್ಳಬೇಕು. You know the living bread, Jesus. ಎಲ್ಲಿ ಜೀವನದ ಆಹಾರ ಇದೆ. You eat this bread, ಈ ಆಹಾರ ತಿಂದ ನಂತರ your spiritual hunger is satisfied. ನಿನ್ನ ಆತ್ಮಿಕ ದಾಹವು ತೀರಿಸಲ್ಪಟ್ಟಿದೆ. You drink this water, the living water, ನಿನ್ನ ಜೀವನದಿಂದ ನೀರನ್ನು ಕುಡಿಯುವಾಗ you will not thirst again. ಮತ್ತೆ ನಿನಗೆ ದಾಹವಾಗುವುದಿಲ್ಲ. That's what Jesus told the Samaritan woman who came to draw water from well. You drink me, John 4:14. You drink me, you will never thirst again. ಯೋಹಾನ 4:14 ಯೇಸುವಿನ ಸಮಾಜ ಹೇಳ್ತಾರೆ, ನನ್ನನ್ನು ಕುಡಿಯಲಾದರೆ ಮತ್ತೆ ನಿನಗೆ ದಾಹವಾಗುವುದಿಲ್ಲ. So you know the living bread, you know the living water. ನಿನಗೆ ಜೀವದ ರೊಟ್ಟಿ ಕುಡಿತಾಗಿ ಜೀವದ ಸ್ವಲ್ಪ ನೀರು ಕುಡಿತಾಗಿ And you are amongst a generation which is eating food, and that food is not satisfying them. ನಿನಗೆ ಎಂತ ಪೀಳಿಗೆ ಬಗ್ಗೆ ಗೊತ್ತಂದ್ರೆ ಆಹಾರವನ್ನು ತಿಂದು ತೃಪ್ತರಾಗಿರುವಂತ ಪೀಳಿಗೆ ಬಗ್ಗೆ ಗೊತ್ತು. I am challenging you, I am telling you from God's word. If you even wait till one night, or if you delay any further, and if you don't tell them about the person, Jesus, the living water, the living bread, punishment will overtake you. ನಿನಗೆ ಸವಾಲು ಇದೆ, ಜೀವ ಸ್ವರೂಪ ದೇವರ ಬಗ್ಗೆ ಒಂದು ರಾತ್ರಿ ತಡವಾಗಲಾದರೂ ಸಹ ನಿಮ್ಮ ಮೇಲೆ ಶಿಕ್ಷೆ ಉಂಟಾಗುತ್ತದೆ. That's what my Bible says. Punishment will overtake you. ಅದರಿಂದ ದೇವರ ವಾಕ್ಯದಲ್ಲಿ ಶಿಕ್ಷೆ ಉಂಟಾಗುತ್ತದೆ. You say, you want to risk it, you go to hell. Are you saying that you care? ನೀವು ಕೇಳಿದ್ರೆ ನೀವು ಜನ ಸೇವೆ ಮಾಡಿ ನರಕಕ್ಕೆ ಹೋಗ್ತೀರಾ? I'm not saying that. ನಾನು ಹೇಳ್ತಿಲ್ಲ. Andrew Murray said, you are either a soul winner or a backslider. ನಾವು ಒಂದು ಕಾರ್ಯಕ್ಕೆ ಆತ್ಮವೀರನಾಗಿ ಒಂದು ಹಿಂಸೆಯನ್ನು You ಹೋಗುವ either bring someone to Jesus or you yourself are going away from Jesus. ನೀನು ಯೇಸುವಿನ ಬಗ್ಗೆ ಅವರನ್ನು ತಲುಪಿಸುವಾಗ ನೀನೇ ಹಿಂದಕ್ಕೆ ಹೋಗ್ಬಿಡು. So, not of a ever-warm, on in love with Jesus, all-time believers, he will run after souls. ಯಾವ ದೇವರಿಗೆ ಒಂದು ವಿಶ್ವಾಸವಿದ್ದರೆ ಅವರ ಆತ್ಮಗಳಿಗೆ ಓಡುವನಾಗಿರುತ್ತಾನೆ. He will not drag his feet when it comes to evangelism. He will not drag his feet when it comes to youth ministry. He will run and race and do youth ministry without wasting time. ಸುವಾರ್ತೆ ಸೇವೆ ಯವನಸ ಸೇವೆಯನ್ನು ಬರುವ ಕಾಲದ ಎಳೆದುಕೊಂಡು ಹೋಗುವ ವೇಗವಾಗಿ ಓಡುವನಾಗಿರುತ್ತಾನೆ. That's what, maybe you are not interested, maybe you are so slow, maybe if you don't care, you must doubt your own salvation. ನಿನಗೆ ಅದರ ಕುರಿತ ಉತ್ಸಾಹವನ್ನ ಮಾಡಬೇಕೆಂಬ ಆಸೆಗಳಿಲ್ಲವಾದರೆ ನಿನ್ನ ಸ್ವಂತ ರಕ್ಷಣೆ ಬಗ್ಗೆ ಪ್ರಶ್ನೆ ಬರುತ್ತದೆ. More story from the Old Testament. ಅದರ ಒಳಗಡೆ ಮತ್ತೊಂದು ಕಾರ್ಯ. Leper story over. 4 ಕುಷ್ಠರೋಗಿಗಳ ಕಥೆ The ಮುಗಿಯಿತು. story of Esther. ಎಸ್ತರಳ ಕಥೆ. Esther, Pastor Sunny talked about Esther and her background, so I won't do that again. ಸಂಯೋಗಿದ್ದಾರೆ ಎಸ್ತರ್ ಬಗ್ಗೆ ಮಾತನಾಡಿದ್ದಾರೆ. Esther has a question. ಎಸ್ತರಲ್ಲಿ ಒಂದು ಪ್ರಶ್ನೆ ಇದೆ. Should I go or not go? ನಾನು ಹೋಗಬೇಕ ಬೇಡವಾ? If I go to the king, ನಾನು ಅರಸನ ಬಳಿಗೆ ಹೋದರೆ he tell me shapeless woman, ನನ್ನ ನೋಡಿ ನಾಚಿಕೆ ಕೆಟ್ಟ ಸ್ತ್ರೀ ಎಂಬ ಹೇಳ್ತಾರ. without me calling you have dared to come to me. ನಾನು ನಿನ್ನ ಕರೆಗೆ ನನ್ನ ಬಳಿಗೆ ಬರುವಷ್ಟು ಧೈರ್ಯ ನನಗಿದೆಯಾ? It is my prerogative to call for the woman. I have many women, I have many wives, and I will choose which wife I will sleep with tonight. You have dared to come to you. ನನಗೆ ಅನೇಕ ಪತ್ನಿಯರಿದ್ದಾರೆ, ಅವರಲ್ಲಿ ನನ್ನೊಟ್ಟಿಗೆ ಯಾರು ರಾತ್ರಿ ಇರಬೇಕೆಂದು ಆರಿಸು ನಾನು. ಅದು ನಿನಗೆ ಎಷ್ಟು ಧೈರ್ಯ ನೀನು ನನ್ನ ಮುಂದೆ ಬರುವುದಕ್ಕೆ? Maybe the king will say, oh, your urges are very strong, huh? ಆಗ ಅರಸರು ಕೇಳುವ ನಿನಗೆ ಅನೇಕ ಭಯ ಅಧಿಕವಾಗಿದೆಯಾ? And wait for your turn, huh? ನಿನ್ನ ಸಮಯಕ್ಕೆ ಕಾಯಲು ಸಾಧ್ಯವಿಲ್ಲವಾ? Hurtful words from the king. That's what she was going through. ಅವರು ಯೋಚನೆ ಮಾಡಿದ್ರು, ಇಂಥ ನೋವುಂಟು ಮಾಡೋ ಮಾತುಗಳು ಕೇಳಬೇಕಾ? But then she decided one day. ಅದು ಒಂದು ತೀರ್ಮಾನ ಮಾಡಿದ್ರು. The Bible talks about it in Esther chapter
4 verse 16. ಯೆಸೂರ 4:16 ವಾಕ್ಯ. I will go to the king. ಅರಸನ ಬಳಿಗೆ ಹೋಗುತ್ತೇನೆ. Even if it is against the law. ಅದು ನ್ಯಾಯ ಪ್ರಮಾಣಕ್ಕೆ ವಿರುದ್ಧವಾಗಿರು. Now I will go. ನಾನೀಗ ಹೋಗುತ್ತೇನೆ. Tonight I will go. ಇಂದು ರಾತ್ರಿ ಹೋಗುತ್ತೇನೆ. And if I perish, ನಾನು ನಾಶವಾದರೆ the king might kill me, the king might throw me out, the king might strip me of my queen status, and if I perish, I perish. ನಾನು ನಾಶವಾದರೂ ಪರವಾಗಿಲ್ಲ, ರಾಣಿ ಸಾಕ ಅಪ್ಪೇಪಟ್ಟ ಪರವಾಗಿಲ್ಲ, ನಾಶವಾದರೂ ಪರವಾಗಿಲ್ಲ. Why? ಯಾಕೆ? God's covenant people, the people of Israel, they were in danger because of Haman. ಹಾಮಾನ ಕುರಿತಾಗಿ ದೇವರ ಒಡಂಬಡಿಕೆಯ ಜನರು ಆಪತ್ತಿನಲ್ಲಿದ್ದಾರೆ. Haman wanted to harm the Jews. ಹಾಮಾನನು ಯೆಹೂದ್ಯರನ್ನ ಅವರಿಗೆ ಆಜ್ಞೆ He ಮಾಡಬೇಕು. had a blueprint ready to wipe them out. ಅವರು ನಾಶ ಮಾಡಬೇಕೆಂಬ ಬ್ಲೂ ಪ್ರಿಂಟ್ ಅನ್ನು ತಯಾರಿಸಿದ್ದಾರೆ. Just like the ISIS in Iraq wants to wipe out the Christians and the people of another religion, the Kurds. They were, either you become a Muslim or you get wiped out. He was with that venom acting against the Jewish people. ಇರಾಕ್ನಲ್ಲಿ ಕ್ರೈಸ್ತರಿಗೆ ನಡೆಯುವಂತ ರೀತಿಯಲ್ಲಿ ಈ ಹಾಮಾನ ಯೆಹೂದ್ಯರಿಗೆ ವಿರುದ್ಧವಾಗಿದ್ದನು. And so there was a danger to God's people. ದೇವರ ಮಕ್ಕಳಿಗೆ ಒಂದು ಆಪತ್ತು ಕಾದಿತ್ತು. When there's a big danger, ಒಂದು ದೊಡ್ಡ ಆಪತ್ತಿರುವಾಗ problem is a chota problem. My problem is a chota problem. ನನ್ನ ಸಮಸ್ಯೆ ಚಿಕ್ಕ ಸಮಸ್ಯೆ. Is it chota problem? ಎಲ್ಲಿ ಚೋಟ ಚಿಕ್ಕ ಸಮಸ್ಯೆ. People ask you, you are just a very stronger man. It's chota problem. ಅರಸರು ಕೇಳುವುದು ನಿನ್ನ ಆಸೆ ಬಯಕೆಗಳು ಅಧಿಕವಿದೆಯಾ? ಅದು ಚಿಕ್ಕ ಸಮಸ್ಯೆ. This is big problem. My people will be obliterated. ನನ್ನ ಶರಣವು ಸಂವಾದವಾಗುವಂಥದ್ದು ದೊಡ್ಡ ಕಾರ್ಯ. You have chota problem. ನಿನಗೆ ಚಿಕ್ಕ ಸಮಸ್ಯೆ ಇದೆ. If I talk about Jesus, the person sitting next to me in my college, if I invite him to come with me to the local church, no, you want to come to my local church, you want to encounter the living God, you want to meet the God of miracles. If I start saying, he might say no, and I will feel very sad, I will feel rejected. That is our chota problem. ನನ್ನ ಪಕ್ಕದಲ್ಲಿರುವಂತ ಸ್ನೇಹಿತರಿಗೆ ನಾನು ಯೇಸುವಿನ ಬಗ್ಗೆ ಹೇಳುವುದಾದ್ರೆ ಅವರನ್ನು ಇಲ್ಲ ಕರೆಯುವುದಾದ್ರೆ ಅದು ನನಗೆ ತುಂಬಾ ಕಷ್ಟಕರವಾಗುತ್ತೆ. ಅದು ನನ್ನ ಚಿಕ್ಕ ಸಮಸ್ಯೆ. But the big problem is the masses of people, the hundreds and thousands of them, young people, old people, everyone, if they don't know Jesus, they will go to hell. That's a bada problem. ಅಲ್ಲಿರುವಂತ ದೊಡ್ಡ ಸಮಸ್ಯೆ ಅಂದ್ರೆ ದೊಡ್ಡವರು ಚಿಕ್ಕವರು ಎಷ್ಟೋ ಲಕ್ಷಾಂತರ ಜನರು ನಾಶವಾದ ದೊಡ್ಡ ಸಮಸ್ಯೆ. I'm challenging you from Esther. Will you take your chota problem and give your all, so that the bada problem of the unevangelized, people who don't know Jesus, so that they can hear about Jesus. ನಿಮ್ಮ ಚಿಕ್ಕ ಸಮಸ್ಯೆಯ ಕಾರ್ಯದಲ್ಲಿ ಜೋಡಿಸಿದ ನಂತರವಾಗಿ ಇರುವಂತ ದೊಡ್ಡ ಸಮೂಹದ ಬಗ್ಗೆ ಅದು ದೊಡ್ಡ ಸಮಸ್ಯೆ ತೆಗೆದುಕೊಳ್ಳಲು ಯೇಸುವನ್ನು ನಡೆಸುವುದಕ್ಕೆ Don't wait till tomorrow. Do it now. ನಾಳಿನ ತರಕದವರೆಗೆ ವಿಳಬೇಡಿ, ಇಂದಿಗೆ ಮಾಡಿ. The third chapter I want to talk about. ಮೂರನೇ ಕಾರ್ಯ The Old Testament. ಹಳೆ ಒಡಂಬಡಿಕೆ Amos. ಆಮೋಸನ Look ಕುರಿತು. at Amos chapter 6. ಆಮೋಸ್ 6ನೇ ಅಧ್ಯಾಯ And you read 4 to 6. 4ರಿಂದ 6 ವಾಕ್ಯ. The Bible says, woe! Ayyo! Come on. ಅಯ್ಯೋ ಎಂಬಂತ ಕಾರ್ಯ. The Bible has walls of God. ಅಯ್ಯೋ ಎಂಬ ದೇವರ ಅನೇಕ ಅಯ್ಯೋ ಕಾರ್ಯಗಳು. Wow! You are more than a conqueror. God said, wow to you. ದೇವರ ಕಡೆಯಿಂದ ನೀವು ಶ್ರೇಷ್ಠ ಎಂಬಂತ ಕಾರ್ಯ ಅನೇಕ ನೀನು ಆಳ್ವಿಕೆ God says, ಮಾಡಿರುವಂತ the ಕಾರ್ಯ. God's children. Not one where they are the children of God. Wow! ನೀನು ದೇವರ ಶ್ರೇಷ್ಠನಾದ ಮಗನು. And Romans 8 doesn't say, nobody can separate you from Christ. Wow! ದೇವರ ಪ್ರೀತಿಯನ್ನು ಯಾರು ಅನುಸರಿಸಲಿಕ್ಕೆ ಸಾಧ್ಯ? ಶ್ರೇಷ್ಠವಾದ ವಿಷಯ. And some of my future friends only want the wow passages. ನನ್ನ ಅನೇಕ ಸ್ವಾರ್ಥ ಸಾಧು ಸ್ನೇಹಿತರಿಗೆ ಬರೀ ಈ ಶ್ರೇಷ್ಠವಾದ ಕಾರ್ಯ ಮಾತ್ರ ಬೇಕು. They want to hug it and keep close to it, put it in their heart and only preach that. ಬರೀ ಅಂತ ಕಾರ್ಯ ತಪ್ಪಿಕೊಳ್ಳುವ ಅಂತವನ್ನು ಮಾತ್ರ What is that? Wow passages. ಬರೀ ವಾಪಸ್ One day Duke Gerard will stand before Jesus ಒಂದು ದೇವರ ಮುಂದೆ ನಿಲ್ಲುತ್ತಾರೆ. and answer to the Lord Jesus about how he preached. ಈ ದೇವರ ಬಳಿಯಲ್ಲಿ ಆತನ ಯಾವ ಪ್ರಸಂಗ ಮಾಡಿ ಅದನ್ನು ನ್ಯಾಯ ಸಾಧಿಸುತ್ತಾರೆ. And God will ask me, ಅವರು ಯಾವ ಜೀವನ in my Bible I put wow passages and
woe passages. ದೇವರ ವಾಕ್ಯ ಶ್ರೇಷ್ಠವಾದ ಕಾರ್ಯ ಅಯ್ಯೋ ಎಂಬ ಕಾರ್ಯ These woe passages, maybe they'll give you a fat love offering. ನೀನು ವಾವ್ ಎಂಬ ಕಾರ್ಯಕ್ಕೆ ಮಾತ್ರ ದೊಡ್ಡ ಕಾಣಿಕೆ ಕೊಡುತ್ತಾರೆ. Your eyes are only on that and you kept preaching only that. ನಿನ್ನ ಕಣ್ಣುಗಳ ಬಳಿ ಅದರಲ್ಲಿ ಮಾತ್ರ ಪ್ರಸಂಗ ಮಾಡಿದೆ. Unfaithful servant. ಅಪನಂಬಿಕೆಸ್ಥರಾದಂತ ಸೇವಕನೇ. He may tell me that. ನನ್ನ ನೋಡಿ ಅಂತ ನಾನು ಕೇಳಬಹುದು. So I want to be careful. ಅದನ್ನ ಎಚ್ಚರಿಕೆಯಿಂದಿರಬೇಕು. I want you to point to the whole passage in the book of Amos. ಆಮೋಸ ಪುಸ್ತಕದಲ್ಲಿರುವ ಅಯ್ಯೋ ಕಾರ್ಯದ ಬಗ್ಗೆ ಮಾತನಾಡಬೇಕು. Woe to those who lie on the beds of ivory and stretch themselves. Woe to those who lie on the beds of ivory and stretch themselves. ಅನೇಕರು ಸಾವುತ್ತವಿರುವಂತಹ ಆ ಸೊಗಸಾದ ಕಾರ್ಯ ಮನೆಗಳಲ್ಲಿ ಅಯ್ಯೋ ಎಂಬುದಾಗಿ. Couches and eat lambs from the flock, who sings idle songs, who drink wine in the lounge, anoint themselves with the finest oil, but are not grieved by the ruin of Joseph. ಯೆರೂಸಲೇಮಿನಲ್ಲಿ ನಾಶವಾಗುವವರಿಗೆ ಯಾವುದೇ ರೀತಿಯಾದಂತ ಯೋಚನೆ ಇಲ್ಲದೆ ಅವರು ಕುಡಿಯುತ್ತಾ ಮಲಗಿಕೊಂಡಿದ್ದಾರೆ. Jerusalem is in ruins. ಯೆರೂಸಲೇಮ್ ನಾಶದಲ್ಲಿದೆ. Bangalore is in ruins. ಬೆಂಗಳೂರು ನಾಶದಲ್ಲಿದೆ. Mysore is in ruins. ಮೈಸೂರು ನಾಶದಲ್ಲಿದೆ. Goa is in ruins. ಗೋವಾ ನಾಶದಲ್ಲಿದೆ. They say in Goa you have to be very careful when you sit on the sand in the beach. ಬೀಚ್ ಅಲ್ಲಿ ನೀವು ಮರದಲ್ಲಿ ಕುಳಿತುಕೊಳ್ಳಬೇಕು. ಗೋವಾದಲ್ಲಿ ಹೇಳ್ತಾರೆ ತುಂಬಾ They ಜಾಗ್ರತೆ say you should be very careful, you don't lean on your hand on the sand. ಯಾಕಂದ್ರೆ ಮರದಲ್ಲಿ ಕೈಯನ್ನು ಸಾಧಿಸಿ ನೀವು Because a needle will poke your hand. ಯಾಕಂದ್ರೆ ಒಂದು ಸಣ್ಣ ಚೂಚಿ ನಿಮ್ಮ ಕೈಯನ್ನು ಚುಚ್ಚುತ್ತದೆ. Because somebody has used drugs while on the beach. They get high, bite from the Nigerian students and other people who are supplying drugs there in Goa. By the kgs, and they are on high drugs and they throw the needles there in the beach. So you need to be careful. ಯಾಕಂದ್ರೆ ನೈಜೀರಿಯಾ ಸ್ಟೂಡೆಂಟ್ಗಳಿಗೆ ನಾವು ಡ್ರೆಸ್ ಅನ್ನು ತೆಗೆದುಕೊಳ್ಳೋದಲ್ಲ, ಅವರು ಉಪಯೋಗ ಮಾಡಿ ಹಾಕಿದ್ದಾರೆ, ಎಚ್ಚರಿಕೆಯಿಂದಿರಬೇಕು. And you can go on. You can go on. The Bangalore is in ruins. Goa is in ruins. ಬೆಂಗಳೂರು ಮತ್ತು ಗೋವಾ ನಾಶದಲ್ಲಿದೆ. Where do they have the Yellama temple? ಎಲ್ಲಮ್ಮ ಟೆಂಪಲ್ ದೇವಸ್ಥಾನ ಇದೆ. Somewhere in North Karnataka. Belgaum, yes. Belgaum is in ruins. Young children are sold for temple prostitution. ಬೆಂಗಳೂರಿನ ಚಿಕ್ಕ ಮಕ್ಕಳು ಅವರು ದೇವಸ್ಥಾನದ ವ್ಯಭಿಚಾರಕ್ಕಾಗಿ ಮಾರಲ್ಪಡುತ್ತಾರೆ. So when my city is in ruins, ನನ್ನ ಪಟ್ಟಣ ನಾಶದಲ್ಲಿರುವಾಗ what do? ನಾನೇನು ಮಾಡ್ತೇನೆ? If I lie on bed of ivory ನಾನು ಮಲಗಿಕೊಂಡಿರುವುದಾದರೆ and stretch myself ನನ್ನ ನಾನೇ ವಿಶ್ರಾಂತಿ ತೆಗೆದುಕೊಳ್ಳಿ and do a long yawn, ನಾನು ನನ್ನ ಮೈಯನ್ನು ಮುರಿದುಕೊಳ್ಳುತ್ತಾ ಆಕಳಿಸುತ್ತಾ ಇರುವುದಾದರೆ eat mutton and sing idle songs, ನಾನು ಮಟ್ಟನ ತಿನ್ನುತ್ತಾ ನಂತರವಾಗಿ ಬೇಡವಾದ ಅನ್ನೋ ಮ್ಯೂಸಿಕ್ ಮಾಡುತ್ತಿರುವುದಾದರೆ drink wine in bowls, ನನ್ನ ದ್ರಾಕ್ಷಾರಸವನ್ನು ಗೋಡೆಗೆ ಕುಡಿಯುವುದು woe unto me, the Bible says. ಏನು ವಾಕ್ಯದಲ್ಲಿ ನನಗೆ ಅಯ್ಯೋ ಎನ್ನುವುದು. It's wrong to enjoy good food, but it's wrong to enjoy good food to the extent we forget our responsibility of reaching the lost. ಒಳ್ಳೆ ಆಹಾರ ತಿನ್ನುವ ತಪ್ಪುಗಳ ಹೇಳ್ತಾ ಇಲ್ಲ. ಒಳ್ಳೆ ಆಹಾರ ತಿನ್ನುವುದರಲ್ಲಿ ನಮ್ಮ ಇರುವಂತ ಜವಾಬ್ದಾರಿಕೆಯನ್ನ ಮರೆತು ಹೋಗಬಾರದು. What will you do to your local church, which is like a lighthouse for your city? ನಿನ್ನ ಪಟ್ಟಣಕ್ಕೆ ಲೈಟಸ್ ರೀತಿಯಲ್ಲಿ ಇರುವಂತಹ ನಿನ್ನ ಸ್ಥಳೀಯ ಸಭೆಯ ಕುರಿತು ಏನು ಮಾಡಲಿಕ್ಕಿದೆ? You meet your senior pastor and say, Pastor, any help we would are ready. ನಿನ್ನ ಸೀನಿಯರ್ ಪಾಸ್ಟರ್ ಮೀಟ್ ಮಾಡಿ ಹೇಳಲಿಕ್ಕಿದೆ, ಪಾಸ್ಟರ್ ನಿಮಗೆ ಏನಾದರೂ ಸಹಾಯ ಬೇಕಾ? ಯೋಗಸನ We ಮಾಡಿ. have read Amos chapter 6:6-4. ನಾವು ಆಮೋಸ್ 4:4 ಓದಿದ್ದೇವೆ. We are not youth who eat biryani after biryani and stretch ourselves in the sofa. ಪಾಸ್ಟರ್ ಸೋಫಾದಲ್ಲಿ ನಮ್ಮ ಬಿರಿಯಾನಿ ತಿನ್ನು ನಮ್ಮ ಮೈಯನ್ನು ಮುರಿದುಕೊಳ್ಳುವಂತ ಯೌವನಸ್ಥ ಇರಲಿಕ್ಕೆ ಬಯಸುವುದಿಲ್ಲ. We are youth who roll up our sleeve. ನಮ್ಮ ಕೈಗಳನ್ನು ಮಡಚಿಕೊಳ್ಳುವಂತ ಯೌವನಸ್ಥ Look to the man of God whom God has given us a relationship with. ನಮಗೆ ಕೊಡಲ್ಪಟ್ಟ ದೇವರ ಸೇವಕರಿಗೆ ಐಕ್ಯತೆ
from Amos. ಆಮೋಸನಿಂದ ಬರುವಂತ ಸವಾಲು, A challenge from Simon and Andrew and James and John. ಸಿಮಿಯೋನ, ಅಂದ್ರೆಯ ಮತ್ತು ಯಾಕೋಬ, ಯೋಹಾನನ ಬರುವಂತ ಸವಾಲು. Come with me to the Sea of Galilee. ಗಲಿಲೆಯ ಆ ಸಮುದ್ರದ ಬಳಿಗೆ ಬನ್ನಿ. Jesus is standing there. ಯೇಸು ಅಲ್ಲಿ ನಿಂತಿದ್ದಾರೆ. The net is being cast into the sea. ಸಮುದ್ರದಲ್ಲಿ ಆ ಬಲೆಯು ಹಾಕಲ್ಪಟ್ಟಿದೆ. Jesus looks at Simon and Andrew. ಸಿಮಿಯೋನ್ ಮತ್ತು ಅಂದ್ರೆಯನ ದೇವರು ನೋಡುತ್ತಿದ್ದಾರೆ. Follow me. ನನಗೆ ಹಿಂಬಾಲಿಸಿರಿ. I will make you fishers of men. ಮೀನುಹಿಡಿಯುವವರನ್ನಾಗಿ ಮಾರ್ಪಡಿಸುತ್ತೇನೆ. That's what Jesus said. ಯೇಸು ಅದನ್ನು ಹೇಳಿದರು. So one sentence missionary call. ಒಂದೇ ಒಂದು ವಾಕ್ಯದ ಮಿಷನರಿ ಕರೆಯಾಗಿದೆ. My Bible says. ನನ್ನ ವಾಕ್ಯ ಹೇಳ್ತದೆ. Mark chapter 1 verse 18. ಮಾರ್ಕ್ 1:18ನೇ ವಾಕ್ಯ. And immediately. ತಕ್ಷಣವಾಗಿ. If you have a Bible, if you have a pen, if you have a highlight, underline. Immediately. ನಿಮ್ಮ ಬೈಬಲ್ ಅಲ್ಲಿ ನಿಮ್ಮ ಬಳಿಯಲ್ಲಿ ಪೆನ್ ಇರುವುದಾದರೆ ತಕ್ಷಣವಾಗಿ ಅಂತ And in the Mark's gospel, you have a lot of work with a pen or highlighter because there are lots of immediately Mark's of gospel. ಯಾಕಂದ್ರೆ ದೇವರ ವಾಕ್ಯ ನೋಡ್ತೇವೆ, ತಕ್ಷಣವಾಗಿ ಎಂಬ ಪದವು ಅನೇಕ ಸಾರಿ ಮಾರ್ಕನ ಸುವಾರ್ತೆಯಲ್ಲಿದೆ. And immediately let the nets and follow him. ಅವರು ತಕ್ಷಣವಾಗಿ ತಮ್ಮ ಬಲೆಯನ್ನು ಬಿಟ್ಟು ಆತನ ಹಿಂದಕ್ಕೆ ಹೋದರು. They let the nets for Jesus. ಅವರು ತಮ್ಮ ಬಲೆಯನ್ನು ಯೇಸುವಿಗಾಗಿ ಬಿಟ್ಟು The ಬಂದರು. nets symbolize their profession. ಆ ಬಲೆ ಎಂಬುದು ಅವರ ಕೆಲಸವನ್ನು Only if ತೋರಿಸುತ್ತದೆ. they go fishing, then they will get fish. ಅವರು ಮೀನಿನಿಂದ ಅಂದ್ರೆ ಅವರಿಗೆ ಮೀನು ಸಿಗುತ್ತೆ. Only if they have fish, they will go sell in the market. ಮೀನಿರುವುದಾದ್ರೆ ಮಾತ್ರ ಮಾರ್ಕೆಟ್ ನಲ್ಲಿ Only if they sell in the market, they will get money. ಅವರು ಮಾರ್ಕೆಟ್ ನಲ್ಲಿ ಮಾರುವಾಗ ಹಣ ಸಿಗುತ್ತದೆ. Only if they have money, they can feed themselves and the family. ಅವರಿಗೆ ಹಣವಿರುವಾಗ ಮಾತ್ರ ತಮ್ಮನ್ನು ತಮ್ಮ ಕುಟುಂಬದ ಪೋಷಿಸಲಿಕ್ಕೆ That is what ಸಾಧ್ಯ. the net symbolize. ಅದನ್ನೇ ಬಲೆಯು ಹೋಲುತ್ತದೆ. But look here, there is a man standing. ಇಲ್ಲಿ ನೋಡಿ ಒಬ್ಬ ಮನುಷ್ಯರು What ನಿಂತಿದ್ದಾರೆ. is his name? ಅವರ ಹೆಸರೇನು? Jesus. ಯೇಸು. Who is he? ಯಾರಾದನು? God in flesh. ಆತನು ಶರೀರದ What is he saying? ಹೇಳುತ್ತಿದ್ದಾರೆ. He's giving a statement about the purpose of existence for a human being. ಒಬ್ಬ ಮನುಷ್ಯರ ಜೀವನಕ್ಕೆ ಇರುವಂತ ಉದ್ದೇಶದ ಬಗ್ಗೆ ಮಾತನಾಡುತ್ತಿದ್ದಾರೆ. What is the purpose? ಅದರ ಉದ್ದೇಶವೇನು? The purpose is not your doing well on your profession. That is important, but that is not your right purpose. ನಿನ್ನ ಜೀವನದ ಉದ್ದೇಶ ನೀನು ಮಾಡುವಂತ ಕೆಲಸವಲ್ಲ, ಒಂದು ಭಾಗ ಮಾತ್ರ. You are an engineer. God's purpose is not that you become, not only an engineer. ನೀನು ಇಂಜಿನಿಯರ್ ಆಗಿದ್ದರೆ ದೇವರ ಉದ್ದೇಶ ಬಗ್ಗೆ ಇಂಜಿನಿಯರ್ ಆಗಿರೋದು You are ಮಾತ್ರ. a God center. God's purpose is not only a God center. ಭಾಷಣ ಹಿಡಿದಾದ್ರೆ ಬರೀ ಭಾಷಣ ಮಾತ್ರ ದೇವರ You are a ಉದ್ದೇಶ. college lecturer. God's purpose is not only that college lecturing. ಕಾಲೇಜ್ ಲೆಕ್ಚರಿಂಗ್ ಆಗಿದ್ರೆ ದೇವರ ಉದ್ದೇಶ ಅದು What ಮಾತ್ರ. did God's son say? ಮನುಷ್ಯ ಕುಮಾರ ಏನು ಹೇಳಿದರು? Follow me. ನನ್ನನ್ನ ಹಿಂಬಾಲಿಸಿ I will make you fishers of men. ಮನುಷ್ಯ ಹಿಡಿಯುವ ಬೆಸರನಾಗಿ ಮಾರ್ಪಡಿಸುವೆನು. Which means that talent you have, ಅವನಿಗೆ ಇರುವಂತ ಕಲಾಂಶ, some profession that you are practicing, ನೀನು ಅಭ್ಯಾಸಿಸುವಂತ ಕೆಲಸ if you make it available to me, ನನಗೆ ಅದು ಕೊಡುವುದಾದರೆ, if you do it now, ನಾನು ಈಗಲೇ ಮಾಡುವುದಾದರೆ, I will make you fishers of men. In other words, I will use you as an instrument to make many children of God. ಮನುಷ್ಯರಿಗೆ ಬೆಸರಾಗಿ ಹಚ್ಚುವ ಅನೇಕರ ದೇವರ ಮಕ್ಕಳ ಮಾರ್ಪಡಿಸುವ ಸಾಧನವಾಗಿ ಮಾರ್ಪಡಿಸುತ್ತೇವೆ. That is why you were born. ಅದಕ್ಕಾಗಿ ನೀವು ಹುಟ್ಟಿರುವಂತದ್ದು. That is why I sent you to your mother's womb. ಅದಕ್ಕಾಗಿ ನನ್ನ ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಂತೆ ಮಾಡಿದೆ. And when you kicked out and came out to your mother's womb, from that point on, that is my life purpose for you. ನಿನ್ನ ತಾಯಿಯ ಗರ್ಭದ ಹೊರಗೆ ಬಂದ ಆ ಕ್ಷಣದಿಂದ ಅದೇ ನಿನ್ನ ಜೀವನ ಉದ್ದೇಶ. That is to reach out to the lost. ಕಳೆದು ಹೋಗಿರುವವರನ್ನ ತಲುಪಿಸಬೇಕೆಂಬುದು. Whatever profession you do, to reach out to the lost. ಎಂತ ಕೆಲಸವನ್ನು ಬೇಕಾದ್ರೂ ಮಾಡಿದ್ರೆ ನಾಶವಾದ ತಲುಪು. You come immediately. ತಕ್ಷಣ ಬರ್ತೀರಾ? How come you say no, 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 not immediately? ಇಲ್ಲ ಇಲ್ಲ ಇಲ್ಲ, ತಕ್ಷಣ ಬರಲ್ಲ. After retirement, ರಿಟೈರ್ ಆದ್ಮೇಲೆ after age 66 or 68 or whatever, 66, 50 ಎಷ್ಟೋ then after getting all the perks and books and whatever not, ಏನೆಲ್ಲ ಬರಬೇಕೆಲ್ಲ ನಡೆದ ಮೇಲೆ then I will give my time for God and His mission. ಅದರ ನಂತರವಾಗಿ ದೇವರಿಗೂ ಅದರ ಸೇವೆಗೂ ನಾನು ಸಮಯ ಕೊಡ್ತೀನಿ. I am reminded of what I read in Ecclesiastes chapter 12. It talks about the problems of old people. ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಓದಿದ್ರೆ ವೃದ್ಧರಿಗೆ ಇರುವಂತ ಸಮಸ್ಯೆ. It talks about how even a walk down the street becomes a problem. ರಸ್ತೆ ನಡೆಯಲು ಸಹ ಸಮಸ್ಯೆ ಆಗುತ್ತೆ. I was reading that and reflecting on the missionary call. ನಾನು ಅದನ್ನು ಓದುತ್ತಾ ಮಿಷನರಿ ಕರೆ ಬಗ್ಗೆ ನಾನು
remember God and I'll start serving God. ಆ ರೀತಿಯಾಗಿ ವಯಸ್ಸಾದ ಮೇಲೆ ನಾನು ದೇವರಿಗೆ ಸಮಯ ಕೊಟ್ಟು ದೇವರ ಸೇವೆ ಮಾಡ್ತೇನೆ ಹೇಳಲಾದ್ರೆ Based on what I read from Ecclesiastes chapter 12, ಪ್ರಸಂಗ 12ನೇ ಅಧ್ಯಾಯದಿಂದ ಓದುವುದಾದ್ರೆ become old, even lavatory journey becomes a problem. ನಮಗೆ ಕಡೆಯದಾಗಿ ನಾವು ಹೋಗಬೇಕಾದಂತ ಆ ತ್ವರಿತ ಕಾರ್ಯಗಳು ನಮಗೆ You ಸಮಸ್ಯೆ. have to call your grandson and say, grandson, please come help me go to that toilet. Lavatory journey problem. ನಾವು ಇರುವಂತಹ ವಯಸ್ಸಾದ ಸಮಯದಲ್ಲಿ ನಮ್ಮ ಮೊಮ್ಮಗಳ ಕರೆಯುತ್ತೆ ಸ್ವಲ್ಪ ಟಾಯ್ಲೆಟ್ ಕರ್ಕೊಂಡು ಹೋಗು. You are young, missionary journey becomes possible. ಯೌವನಸ್ಥರಾಗಿರುವಾಗ ಮಿಷನರಿ ಸೇವೆಯು ಅಧಿಕ ಸುಲಭವಾಗುತ್ತದೆ. People you have energy, ಯೌವನಸ್ಥರಿಗೆ ನಮಗೆ ಶಕ್ತಿ ಇದೆ, talent, ನಮಗೆ ತಲಾಂತಿಗಳಿದೆ, you have time. ನಿಮಗೆ ಸಮಯವಿದೆ. You know, your senior pastor may be growing old. ನಿಮ್ಮ ಸೀನಿಯರ್ ಪಾಸ್ಟರ್ ವಯಸ್ಸಾಗ್ತಾ ಹೊರಟಿರುವುದು Don't underestimate his talent or energy levels. ಅವರಿಗಿರುವಂತಹ ಶಕ್ತಿಯನ್ನು ತಲಾಂತನ ಕಡಿಮೆ ಎಣಿಸಬೇಡಿ. If you give him a helping hand in the ministry of the church, ಸಭೆಯ ಸೇವೆಯಲ್ಲಿ ಅವರಿಗೆ ಹಸ್ತವನ್ನು ಕೊಡುವುದಾದರೆ you with your talent and you with your energy can completely take your local church to the next level. ನೀನು ನಿನ್ನ ತಲಾಂತು ನಿನ್ನ ಇರುವಂತಹ ಸಾಮರ್ಥ್ಯವನ್ನು ನಿನ್ನ ಲೋಕಲ್ ಸಭೆಯ ಮೇಲೆಂದು ಕಡೆಗೆ ತರಬಹುದು. Do it now when you are young. ನೀನು ಯೌವನಸ್ಥನಾಗಿರುವಾಗಲೇ ಅದನ್ನು ಮಾಡು. When you are old, lavatory journey will become a problem. ನಿನ್ನ ಕಡೆಯ ಮುಪ್ಪಿನ ಕಾಲದಲ್ಲಿ ಲ್ಯಾಬ್ರಿ ಪ್ರಾಬ್ಲಮ್ ಆಗುತ್ತೆ. Young, when you are young, missionary journey becomes possible. ಯೌವನಸ್ಥ ವಯಸ್ಸಿನಲ್ಲಿ ಮಿಷನರಿ ಸೇವೆಯು ಸುಲಭವಾಗುತ್ತದೆ. Then another character, the Lord Jesus himself. ನಂತರದ ಕಾರ್ಯ ಯೇಸು ತಾನೇ. Now what he said in Matthew chapter 8 verse 22, ಮತ್ತಾಯ ಸುವಾರ್ತೆ 8:22 ಹೇಳುತ್ತಾರೆ. to a man who said he said, come follow me, to a man. ಅವ ಮನಸ್ಸು ನೋಡಿ ಹೇಳುತ್ತಾನೆ, ಹಿಂಬಾಲಿಸು. He came up with a very creative excuse. ಅವನು ಒಂದು ಒಳ್ಳೆಯ ಕ್ರಿಯೇಟಿವ್ ಅನ್ನೋ I ಎಕ್ಸ್ಕ್ಯೂಸ್ want to bury my father. ನನ್ನ ತಂದೆಯ ಸಮಾಧಿ ಮಾಡಬೇಕು. Jesus, Jesus cannot be defeated in an argument. ಯೇಸು ಯಾವಾಗಲೂ ವಾಗ್ವಾದದಲ್ಲಿ ಅದನ್ನು ಜಯಿಸಲಿಕ್ಕೆ He ಆಗಲಿಲ್ಲ. said, let the dead bury the dead. ಯೇಸು ಹೇಳ್ತಾರೆ, ಸತ್ತವರೇ ಸಮಾಧಿ ಮಾಡಲಿ. Maybe his father was not born again. ಅವರ ತಂದೆಯವರು He has experienced natural death. ಅವರು ಶಾರೀರಿಕವಾದಂತಹ ಸತ್ತಿರಬಹುದು. Surrounding him there are spiritually dead people. ಅವರ ಸುತ್ತ ಅನೇಕ ಆತ್ಮಿಕ People ಸತ್ತವರಿದ್ದಾರೆ. who don't know Jesus. ಯೇಸುವಿನ Those ತಿಳಿದವರು spiritually dead in their sin. ಆತ್ಮಿಕ Let the dead bury the dead. ಆದ್ದರಿಂದ ಸತ್ತವರು ಮಣ್ಣು ಮಾಡಲಿ. You get out of your bed ನೀನು ನಿನ್ನ ಬೆಡ್ಡಿನ ಆಚೆ ಬಾ. and come follow me. ಆದ್ದರಿಂದ ಹಿಂಬಾಲಿಸಲು ಬಾ. Come follow me. ಹಿಂಬಾಲಿಸಲು ಬಾ. And in John 4:35 said, 4:35 ನೋಡುತ್ತೇವೆ. John 4, what is the story? ಯೋಹಾನ ಸುವಾರ್ತೆ 4:35 ಕಥೆ. Samaritan woman. ಸಮಾರ್ಯದ ಸ್ತ್ರೀ. And Jesus shared the gospel with her. ಈಗ ಯೇಸು ಅವರಿಗೆ ಸುವಾರ್ತೆ ಸಾರಿಯಾಯಿತು. He accepted Jesus. ಯೇಸು ಅಂಗೀಕರಿಸಾಯಿತು. Got so much joy. ಈಗ ಅನೇಕ ಸಂತೋಷ ಉಂಟಾಯಿತು. Joy about the bucket. ಅವರಿಗೆ ಅನೇಕ ಸಂತೋಷ ಉಂಟಾಯಿತು. ಬಕೆಟ್ The ಮರ್ತೋದ್ರು. business of telling young people Jesus is exciting. ಈಗ ಅವರಿಗೆ ಅದಕ್ಕೆ ಯೇಸು ತುಂಬಾ ಉದ್ದೇಶಕರವಾದ How could Jesus you forget yourself? ನೀನು ಯೇಸುವಿಗೆ ಮಾತನಾಡಿ ಎಲ್ಲರೂ ಮರೆತು ಹೋಗ್ತೀಯ. You have a relationship with Jesus, you forget what you came there for. ನೀನು ಯೇಸುವಿಗೆ ಐಕ್ಯತೆ ಸಂಬಂಧವಿಲ್ಲದೆ ಯಾವ ಕಾರ್ಯಕ್ರಮದ ಅದನ್ನೇ ಮರೆತು ಹೋಗ್ತೀಯ. When a boy meets a beautiful girl, the girl says something, mommy would have asked to buy a packet of milk, you forgot the milk, and you're thinking about what the beautiful girl said. ಒಂದು ಸುಂದರ ಹುಡುಗಿಯ ನೋಡಿದ ತಕ್ಷಣ ಮಾತಾಡಿದ ತಕ್ಷಣ ತಾಯಿ ಏನನ್ನ ಖರೀದಿಸಲಿಕ್ಕೆ ಕಳಿಸು ಅದನ್ನೇ ಮರೆತು ಹೋಗ್ತೀಯ. Jesus has similar effect on you. ಯೇಸುವಿನ ಆ ರೀತಿಯಾದ ಪರಿಣಾಮ ನಿಮ್ಮ ಮೇಲಿದೆ. Get close to him. ಅದರ ಹತ್ತಿರಕ್ಕೆ Have ಹೋಗಿ. a living relationship with him. ಅದರಲ್ಲಿ ಪ್ರತಿದಿವಸ ಸಂಬಂಧವಿರಲಿ. No, be close to Jesus. ಯೇಸುವಿಗೆ You ಹತ್ತಿರವಾಗಿ will forget many things like a Samaritan woman. She forgot the bucket and went back. ಸಮಾರ್ಯ ಸ್ತ್ರೀಯರ ಬಗೆಯನ್ನು ಮರೆತು ಹೋಗಿದ್ದರೆ ಅನೇಕ ಕಾರ್ಯ ಮರೆತು ಹೋಗ್ತೀರ. He is so exciting. ಅದರ ಉದ್ದೇಶಕರವಾದದ್ದು. This aspect of Jesus we must promote in this. ನಮ್ಮ ಯೋರಸ ಸೇವೆಯಲ್ಲಿ ಕಾರ್ಯಗಳು ಏನೋ ನಮ್ಮ ಉದ್ದೇಶ. Some of them are not good advertisers for Jesus. ಈ ಅನೇಕ ಯೇಸು ಕೊಡಿ ಅಡ್ವರ್ಟೈಸರ್ಸ್ ಅಲ್ಲ. Sometimes after meeting us, many people don't want to have anything to do with Jesus. ನಮ್ಮನ್ನು ಅನೇಕರು ನಮ್ಮನ್ನು ಭೇಟಿ ಮಾಡಿದ್ರು ಅದಕ್ಕೆ ಏನು ಯೇಸು ಮಾಡಬೇಕಾಗಿಲ್ಲ. That is another story. ಅದು ಇನ್ನೊಂದು ಕಥೆ. John chapter 4, Samaritan woman getting saved for the sweet. ಯೋಹಾನ 4ನೇ ಅಧ್ಯಾಯದಲ್ಲಿ ಸುಮಾರು ರಕ್ಷಣೆ ಹೊಂದಿದರು. In that story, Jesus says, ಆ ಕಥೆಯಲ್ಲಿ ಯೇಸು ಹೇಳ್ತಾರೆ. after that story, Jesus says, ಆ ಕಥೆಯಲ್ಲಿ ಯೇಸು
Samaritan woman. ಸಮಾರ್ಯ ಸ್ತ್ರೀಯೊಟ್ಟಿಗೆ ಸುದ್ದಿಯನ್ನು ಸಾರುವಂತ ಸಮಯ. There are many Samaritan women. ಅನೇಕ ಸಮಾರ್ಯ ಸ್ತ್ರೀಯರಿದ್ದಾರೆ. Husband 1 did not work, so husband 2. Husband 2 did not work, husband 3. Husband 3 did not work, husband 4. Husband 4 did not work, husband 5. Many were jumping from relationship to relationship. ಅನೇಕರು ಒಂದೇ ಗಂಡ ಸರಿಯೇ ಎರಡನೇ ಗಂಡ ಮೂರನೇ ಗಂಡ ನಾಲ್ಕನೇ ಗಂಡ ಅನೇಕ ಸಂಬಂಧಗಳಲ್ಲಿ ಅವರು ಮುಂದಕ್ಕೆ ಹೋಗುವವರಾಗಿದ್ದಾರೆ. I have a India Today article to prove that. ನಿಮ್ಮ ಬಳಿಯಲ್ಲಿ ಇಂಡಿಯಾ ಟುಡೇ ಆರ್ಟಿಕಲ್ ನನ್ನ ಬಳಿಯಲ್ಲಿ ನಿರೂಪಿಸುವುದನ್ನು No, I can prove that to you. It's talking about how relationships are changing these ಈ days. ಕಾಲಗಳಲ್ಲಿ ಸಂಬಂಧಗಳು ಯಾವ ರೀತಿಯಾಗಿ ಮಾರ್ಪಡುತ್ತಾರೆ ಎಂಬುದನ್ನು ನೋಡಿ ಹೇಳಲಿಕ್ಕೆ How people are breaking up over Facebook. ಫೇಸ್ಬುಕ್ ವಿರುದ್ಧವಾಗಿ ಯಾವ ರೀತಿಯಾಗಿ ಒಡೆಯಲ್ಪಡುತ್ತಿದ್ದಾರೆ. How people today's times in India talks about open relationship. What is open relationship? ಓಪನ್ ರಿಲೇಶನ್ಶಿಪ್ ಅಂದ್ರೆ You tell whoever you are married to, you will have this relationship with somebody else. ಇನ್ನೊಬ್ಬರೊಟ್ಟಿಗೆ ಮದುವೆ ಆಗೋದಾದ್ರೆ ಇನ್ನೊಬ್ಬರೊಟ್ಟಿಗೆ ನಾವು ಶಾರೀರಿಕ ಸಂಬಂಧ He can also have this relationship with somebody else. ಅವರು ಇನ್ನೊಬ್ಬರೊಟ್ಟಿಗೆ ಸಂಬಂಧ If that is okay with her, then you live with her or she lives with you and you go with marriage. ಆ ರೀತಿಯಾಗಿ ನಾವು ಒಬ್ಬೊಬ್ಬರು ನಡೆಕೊಳ್ಳೋ ಸರಿಯಲ್ಲ ಒದ್ದಾಗಿರೋಣ. Horrible things. ಎಲ್ಲ ಘೋರವಾದ ಕಾರ್ಯಗಳು. Now, this is what is the age we are at. We are in the age where we have many Samaritan women. Everywhere we turn, Samaritan women. Everywhere we turn, Samaritan women. ನಾವು ಇರುವಂತ ಕಾಲ ಯಾವುದು ಎಲ್ಲೇ ತಿರುಗಿದ್ರು ಸಹ ಎಲ್ಲ ಕಡೆಯ ಸಮಾರ್ಯದ ಸ್ತ್ರೀಯರಿದ್ದಾರೆ. Go harvest them. This is. ಯೇಸುವಿನ ಅವರು ಹೋಗಿ ಸುಗ್ಗಿ ಕಾಲದಲ್ಲಿ ಹೋಗಿ Don't say after 4 months. ಹೇಳ್ಬೇಡಿ 4 ತಿಂಗಳ Don't ನಂತರ say after 120 days. I will do. 120 ದಿವಸಕ್ಕೆ ನಂತರ ಅಂತ ಹೇಳ್ಬೇಡಿ. Do it now. ಈಗಲೇ ಮಾಡಿರಿ. Do it now. ಈಗಲೇ ಮಾಡಿ. 120 days you may die in an accident. 120 ದಿವಸದ ರಾಷ್ಟ್ರದಲ್ಲಿ ಸತ್ತು ಹೋಗಬಹುದು. Go to hell without Jesus. ನರಕಕ್ಕೆ ಯೇಸುವಿನ ಹೋಗಬಹುದು. 120 days our heart can become hard. ಅವರಿಗೆ 120 ದಿವಸದಲ್ಲಿ ಅವರ ಹೃದಯವು ಕಠಿಣವಾಗಿ So hard that he can never repent after that. ಅವರ ಹೃದಯ ಕಠಿಣವಾಗಿ ಮಾನಸಾಂತರ ಹೊಂದದೇ ಹೋಗಬಹುದು. Do it now. ಅದಕ್ಕೆ ಈ ದಿವಸದಲ್ಲಿ For 120 days Jesus can come back. 120 ದಿವಸದಲ್ಲಿ ಯೇಸು ಮತ್ತೆ ಬರಬಹುದು. He's coming back soon. ಅವರು ಮತ್ತೆ ಬೇಗ After ಬರಲಿದ್ದಾರೆ. he comes back, all chances of salvation is closed. ಆತನ ಬಂಧನಕ್ಕೂ ಎಲ್ಲ ಸುವಾರ್ತೆಯನ್ನು ಮಾಡಿರುವ Do it now. ಈಗಲೇ ಮಾಡಿರಿ. Don't say after 120 days I will do youth ministry. 120 ದಿವಸದಂದು ಯೌವನಸ ಸೇವೆ ಮಾಡ್ತಂತ ಹೇಳಿದರು. Don't say after 120 days I will reach the Samaritan woman. 120 ದಿವಸದಂದು ಸುವಾರ್ತೆ ಸ್ವೀಕರಣ ತಲುಪುತ್ತೇನೆ ಅಂತ ಹೇಳಿದರು. Share with them. ಸುವಾರ್ತೆಯೇ ಸಾರಿದೆ. How? ಯಾವ ರೀತಿ? Living water gospel. ಜೀವದ ನೀರಾಗಿರುವ ಸುವಾರ್ತೆ. Yes, to it. ಒಳ್ಳೆ ಮಾರ್ಗ. They are drinking so many waters. ಅವರು ಅನೇಕ ನೀರು ಕುಡಿತಿದ್ದಾರೆ. Relationships, sex, drugs,